जे आहे ते पाळलं जात आहे. दिनातून ज्या दिना तोडला जातोय अत्यंत महत्वाचं आपण पाहिलं तर परत मला लैंगिक ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯ ಅಚಲಪುರ ಮತ್ತು ಪರತ್ವಾಡ ಪ್ರದೇಶಗಳಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಇಡೀ ರಾಜ್ಯವನ್ನೇ ಅಲ್ಲದೆ ಇಡೀ ದೇಶವನ್ನು ಬೆಚ್ಚಿ ಬೀಳಿಸ್ತಾ ಇರೋದು. ಇಂದಿನ ಯುವಕರ ಮನಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಲ್ತಕ್ಕಂಥ ಪ್ರಕರಣ ಇದು. ಯಾವ ರೀತಿಯಾಗಿ ಬದಲಾಗ್ತಾ ಇದ್ದಾರೆ, ನಮ್ಮ ಯುವ ಸಮುದಾಯ ಯಾವ ದಿಕ್ಕಿನೆಡೆಗೆ ಸಾಗ್ತಾ ಇದೆ ಅಂತ. ಈ ಭೀಕರ ಘಟನೆಯಿಂದಾಗಿ ಪರತ್ವಾಡದಲ್ಲಿ ಬೃಹತ್ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ವ್ಯಾಪಕವಾದಂಥ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ಒಂದು ರೀತಿಯಾಗಿ ಈ ಕೇಸ್ ಇದೀಗ ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ಒಬ್ಬ ಹುಡುಗ ಮಾಡಿರ್ತಕ್ಕಂತಹ ನೀಚ ಕೃತ್ಯ, ಆತನ ಮೊಬೈಲ್ನ ಸರ್ಚ್ ಮಾಡಿದಾಗ ಬರೋಬ್ಬರಿ 180 ಹುಡುಗಿಯರೊಂದಿಗೆ ಆತ ಈ ರೀತಿಯಾಗಿ ಕೆಟ್ಟದಾಗಿ ಫ್ಲರ್ಟನ್ನು ಮಾಡಿರ್ತಕ್ಕಂಥದ್ದು. ಜೂನಿಯರ್ ಪ್ರಜ್ವಲ್ ರೇವಣ್ಣ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನೋಡಿ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗೋದು, ಚಾಟಿಂಗ್ ಡೇಟಿಂಗ್ ಮಾಡೋದು, ಅವ್ರನ್ನ ಕೆಟ್ಟದಾಗಿ ಬಳಸ್ಕೊಳ್ಳೋದು, ಅನೇಕ ಘಟನೆಗಳು ಬೆಳಕಿಗೆ ಬರ್ತಾ ಇರೋದು. ಇತ್ತೀಚೆಗೆ ನಾವು ಬಂಗಾಳದಲ್ಲೂ ಕೂಡ ಆ ಥರದ ಒಂದು ವಿಡಿಯೋ ವೈರಲ್ ಆಗಿತ್ತು. ಯಾವುದೋ ಇನ್ಸ್ಟಾಗ್ರಾಮ್ ಮುಖಾಂತರ ಪರಿಚಯವಾದಂತಹ ಹುಡುಗಿಯರ ಜೊತೆಗೆ ಫ್ಲರ್ಟ್ ಮಾಡಿಕೊಂಡು ಅವರ ದೃಶ್ಯಗಳನ್ನು, ಖಾಸಗಿ ದೃಶ್ಯಗಳನ್ನು ತೆಗೆದುಕೊಂಡು ಅದರ ಮುಖಾಂತರವಾಗಿ ಅವರಿಗೆ ಬೆದರಿಸಿ ಮತ್ತೆ ಇನ್ನೊಂದು ರೀತಿಯಾಗಿ ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ರೀತಿ. ಅದೇ ರೀತಿ ಇಲ್ಲೊಬ್ಬ 19 ವರ್ಷದ ಯುವಕ ನೋಡಿ, ಬರೋಬ್ಬರಿ 180ಕ್ಕೂ ಹೆಚ್ಚು ಹುಡುಗಿಯರೊಂದಿಗೆ ಫ್ಲರ್ಟ್ ಮಾಡ್ತಾ ಇರ್ತಕ್ಕಂಥ ಆರೋಪ ಕೇಳಿ ಬಂದಿರೋದು. ಸ್ನೇಹಿತರೆ, ಇದೀಗ ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಆಗ್ತಾ ಇದೆ. ನಿಮಗೆ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಜರ್ ಅಸ್ತ್ರವನ್ನು ಕೂಡ ಇಲ್ಲಿ ಪ್ರಯೋಗ ಮಾಡಲಾಗಿದೆ. ಈಗಾಗಲೇ ಆರೋಪಿ ಮನೆ ಅಕ್ರಮವಾಗಿದ್ದ ಕಾರಣವಾಗಿ ಬುಲ್ಡೋಜರ್ ಅಸ್ತ್ರವನ್ನು ಪ್ರಯೋಗ ಮಾಡಿ ಮನೆಯನ್ನು ಧ್ವಂಸ ಕೂಡ ಮಾಡಲಾಗಿದೆ. ಆ ದೃಶ್ಯಗಳು ಕೂಡ ಇದೀಗ ವೈರಲ್ ಆಗ್ತಾ ಇದ್ದಾವೆ. ಸ್ನೇಹಿತರೆ, ಇದರ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟು ಬಿಡ್ತೇನೆ ನಿಮಗೆ. ನೋಡಿ, BJP ಸಂಸದ ಅನಿಲ್ ಬೋಂಡೆ ಅವರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಪೊಲೀಸ್ನವರು ಕ್ರಮವನ್ನು ಕೈಗೊಂಡಿದ್ದಾರೆ. ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ ಮೊದಲು 7 ದಿನಗಳ ಪೊಲೀಸ್ ಕಸ್ಟಡಿಗೂ ಕೂಡ ಒಪ್ಪಿಸಲಾಗಿದೆ. ನಂತರ ಅದನ್ನು ಏಪ್ರಿಲ್ 21ರವರೆಗೂ ಕೂಡ ವಿಸ್ತರಿಸಲಾಗಿದೆ. ಸ್ನೇಹಿತರೆ, ಪೊಲೀಸರ ಪ್ರಾಥಮಿಕ ತನಿಖೆ ಅವರು ಕೂಡ ಶಾಕ್ ಆಗಿ ಹೋಗಿಬಿಟ್ಟಿರೋದು, ಬೆಚ್ಚು ಬಿದ್ದು ಬಿಟ್ಟಿರೋದು. ಯಾಕೆಂದರೆ ಆರೋಪಿಯ ವಾಟ್ಸಪ್ಪನ್ನು ಸರ್ಚ್ ಮಾಡಿದಾಗ, ಆತನ ಸ್ನ್ಯಾಪ್ಚಾಟ್ಗಳನ್ನು ಸರ್ಚ್ ಮಾಡಿದಾಗ ಆತ ಯಾವ್ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದ, ಯಾವ ರೀತಿಯಾಗಿ ಗಾಳವನ್ನು ಹಾಕ್ತಾ ಇದ್ದ, ಯಾವ ರೀತಿಯಾಗಿ ಸ್ನೇಹವನ್ನು ಬೆಳೆಸಿ ವಿಶ್ವಾಸವನ್ನು ಗಳಿಸಿ ಜೊತೆಗೆ ಪ್ರೀತಿಯ ಹೆಸರಿನಲ್ಲಿ ಅವ್ರನ್ನ ಮೋಟಿವೇಟ್ ಮಾಡಿ ಆಕರ್ಷಣೆಗೊಳಪಡಿಸ್ತಾ ಇದ್ದ, ಇವೆಲ್ಲವನ್ನೂ ಕೂಡ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಈಗ ಬೆಳಕಿಗೆ ಬಂದಿರೋದು. ಅವರು ಕೂಡ ಶಾಕ್ಗೆ ಒಳಗಾಗಿರ್ತಕ್ಕಂಥದ್ದು. ಈಗಾಗಲೇ ವಿಕ್ಟಿಮ್ಸ್ಗಳನ್ನು ಮುಂಬೈ ಮತ್ತು ಪುಣೆ ಕರೆದುಕೊಂಡು ಹೋಗಿ ವಿಚಾರಣೆ ಕೂಡ ನಡೆಸಲಾಗಿದೆ. ಬಟ್ ಆದರೆ ಇಲ್ಲಿ ಅವರು ಒಪ್ಪಿಗೆ ಇಲ್ಲದೆ ಅವರ ಗುಪ್ತಾಂಗಗಳನ್ನು ವಿಡಿಯೋ ಮಾಡೋದ್ರ ಮುಖಾಂತರವಾಗಿ, ಫೋಟೋಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಚಿತ್ರೀಕರಣ ಮಾಡಿ, ಹೆದರಿಸಿ, ಬ್ಲ್ಯಾಕ್ಮೇಲ್ ಮಾಡಿ ಈ ರೀತಿಯಾಗಿ ಅವ್ರನ್ನ ಕೆಟ್ಟ ಕೃತ್ಯಕ್ಕೆ ಬಳಸ್ಕೊಳ್ತಾ ಇದ್ನಲ್ಲ, ಇದು ಕೇವಲ ಆರಂಭದಲ್ಲಿ. ಈಗಾಗಲೇ 2 ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನೋಡಿ, ಪೊಲೀಸರು ನಡೆದಂಥ ಕಾರ್ಯಾಚರಣೆಯಲ್ಲಿ ಮೊದಲು ಅಯಾನ್ ಅಹಮದನ್ನು ಬಂಧಿಸಿದ್ದು. ಈತ ಮೊದಲ A1 ಆರೋಪಿ. ಅವನಿಗೆ ಸಹಾಯ ಮಾಡಿದಂಥ ಮತ್ತು ಈ ವಿಡಿಯೋಗಳನ್ನು ಶೇರ್ ಮಾಡಲಿಕ್ಕೆ ಕಾರಣಕರ್ತನಾದಂಥ ಉಜೇರ್ ಖಾನ್, ಇಕ್ಬಾಲ್ ಖಾನ್ ಅನ್ನೋ 2ನೇ ಆರೋಪಿಯನ್ನು ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ಅಯಾನ್ ಅಹಮದ್ ಮತ್ತು ಉಜೇರ್ ಖಾನ್, ಇಕ್ಬಾಲ್ ಖಾನ್ ಇವರಿಬ್ಬರನ್ನು ಕೂಡ ಈಗ ಪೊಲೀಸರ ವಶಕ್ಕೆ ಪಡೆಯಲಾಗಿದೆ. ಸ್ನೇಹಿತರೆ, ನೋಡಿ, ಈ ಗ್ಯಾಂಗ್ ಇದೆಯಲ್ಲ, ಈ ಟೀಮ್ ಕೇವಲ ಇಲ್ಲಿಗೆ ಸೀಮಿತವಾಗಿಲ್ಲ. ಇದೊಂದು ದೊಡ್ಡ ಜಾಲ ಅಂತ ಹೇಳಿ ಈಗಾಗಲೇ ಊಹೆ ಕೂಡ ಮಾಡ್ತಾ ಇರೋದು. 11 ಮತ್ತು 12ನೇ ತರಗತಿಯ ಕೋಚಿಂಗ್ ತರಗತಿಗಳಿಗೆ ಹೋಗ್ತಾ ಇದ್ದಂಥ ಇವರು 16 ಮತ್ತು 17 ವರ್ಷದ ಒಟ್ಟಾರೆಯಾಗಿ ಡಜನ್ ಗಟ್ಟಲೆ ಯುವತಿಯರನ್ನ ಶೋಷಣೆ ಮಾಡಿದ್ದಾರೆ ಅಂತ ಹೇಳಿ ಆರಂಭದಲ್ಲಿ ಪೊಲೀಸರು ಮಾಹಿತಿ ಕೊಟ್ಟಿರೋದು. ಆದರೆ ಇದು ದೊಡ್ಡ ಮಟ್ಟದಲ್ಲಿದೆ. ಯಾಕೆಂದರೆ 350, 380ಕ್ಕೂ ಹೆಚ್ಚು ವಿಡಿಯೋಗಳು ಈಗ ಶೇರ್ ಆಗ್ತಾ ಇದ್ದಾವೆ. ಪರತ್ವಾಡ, ಅಚಲ್ಪುರ, ಅಮರಾವತಿ, ನಾಗ್ಪುರ ಹೀಗೆ ಅನೇಕ ಭಾಗದ ಹುಡುಗಿಯರನ್ನ ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು. ಪೊಲೀಸ್ ಅಧಿಕಾರಿಗಳು ಜೊತೆಗೆ ಶಾಸಕರಾಗಿರ್ತಕ್ಕಂಥ ಪ್ರವೀಣ್ ತಯಾಡೆ ಅವರು, ಸಂಸದ ಅನಿಲ್ ಬೋಂಡೆ ಅವರಿಗೆ ಮಾತಾಡಿ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವ್ರ ರೀತಿಯಾಗಿ ಅಲ್ಲೂ ಒಂದು SITಯನ್ನು ಫಾರ್ಮ್ ಮಾಡಿ ಇದರ ಕಂಪ್ಲೀಟ್ ತನಿಖೆ ಆಗಬೇಕು ಅನ್ನೋ ರೀತಿಯಾಗಿ ಕ್ಷಿಪ್ರ ಗತಿಯಲ್ಲಿ ಇದು ತನಿಖೆ ಕೂಡ ನಡಿಬೇಕು ಅನ್ನೋ ರೀತಿಯಾದಂಥ ದೊಡ್ಡ ಮಟ್ಟದ ಹೋರಾಟ ಕೂಡ ಜೊತೆಗೆ ಒತ್ತಡ ಕೂಡ ಹೇರಲಾಗ್ತಾ ಇರೋದು. ಅಲ್ಲಿನ ಪೊಲೀಸ್ನವರು ತುಂಬ ಸೀರಿಯಸ್ ಆಗೂ ಕೂಡ ಈ ಕೇಸನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ಅವರ
ಆಕ್ಷೇಪಾರ್ಹ ವಿಡಿಯೋಗಳು, ಫೋಟೋಗಳು, ಅವುಗಳನ್ನು ಸೆರೆ ಹಿಡಿಲಿಕ್ಕೆ ಪ್ರಸಾರ ಮಾಡಲಿಕ್ಕೆ ಕಾರಣರಾಗಿರ್ತಕ್ಕಂಥ ಆರೋಪಿಗಳು, ಇವರ ಇನ್ನೊಂದು ರೀತಿಯಾದಂಥ ನೆಕ್ಸ್ಟ್ ಲೆವೆಲ್ ಕಾಂಟ್ಯಾಕ್ಟ್ ಯಾರದ್ದಿದೆ, ಇವ್ರದ್ದೊಂದು ದೊಡ್ಡ ಟೀಮ್ ಇದೆ. ಇವೆಲ್ಲವನ್ನು ಕೂಡ ಕ್ಷಿಪ್ರಗತಿಯಲ್ಲಿ ಇದೆಲ್ಲವೂ ಕೂಡ ನಡಿಬೇಕು ಅನ್ನೋ ರೀತಿಯಾದಂಥ ಬೆಳವಣಿಗೆಗಳು. ಇನ್ನೊಂದು ಕಡೆ ಯೋಗಿ ಮಾದರಿ ಆದಿಯಲ್ಲಿ ಅಯಾನ್ ಅವರ 2 ಅಂತಸ್ತಿನ ಮನೆ ಮುಲಾಜಿಲ್ಲದೆ ಹೊಡೆದು ಬಿಸಾಕಿಬಿಟ್ಟಿದ್ದಾರೆ. ಬುಲ್ಡೋಜರ್ ಅದನ್ನು ಧ್ವಂಸ ಮಾಡಿ ಸಿಕ್ಕಿದೆ. ಜೊತೆಗೆ ನಿಮಗೆ ವಿಡಿಯೋಗಳಲ್ಲೂ ಕೂಡ ಅದನ್ನು ನಾನು ಆರಂಭದಲ್ಲೂ ಕೂಡ ತೋರಿಸಿದ್ದೆ, ಅದನ್ನು ಮತ್ತೊಂದು ರೀತಿಯಾಗಿ ಹೇಳ್ತಾ ಇದ್ದೀನಿ. ಜೊತೆಗೆ ಇದೊಂದು ವ್ಯವಸ್ಥಿತ ಸಂಘಟಿತ ಜಾಲ ಅನ್ನೋ ರೀತಿಯಾಗೂ ಕೂಡ ಎಲ್ಲವನ್ನು ಕೂಡ ಈಗ ಕಂಡುಕೊಳ್ತಾ ಇದ್ದಾರೆ, ಮಾಹಿತಿಯನ್ನು ಕೂಡ ಪತ್ತೆ ಹಚ್ತಾ ಇದ್ದಾರೆ. ಆದರೆ ನೋಡಿ, 350ಕ್ಕೂ ಹೆಚ್ಚು ಅನ್ನೋ ರೀತಿಯಾದಂಥ ಅಂಕಿ ಸಂಖ್ಯೆಗಳನ್ನು ನಾನು ಕೊಡ್ತಾ ಇದ್ದೀನಲ್ವಾ, ಅದರಲ್ಲಿ ಎಷ್ಟು ಜನ ಬದುಕುಳಿದಿದ್ದಾರೆ, ಯಾರಿಲ್ಲ, ಜೊತೆಗೆ ಯಾರೆಲ್ಲ ಕಂಪ್ಲೇಂಟ್ ಕೊಡಲಿಕ್ಕೆ ಮುಂದೆ ಬರ್ತಾರೆ. ಅನೇಕರು ಮುಜುಗರದಿಂದಲೋ ಅಥವಾ ಭಯದಿಂದಲೋ ಸಮಾಜದಲ್ಲಿ ಮಾನ ಮರ್ಯಾದೆ ಅನ್ನೋ ಹಂಚಿ ಅವ್ರು ಯಾರು ಕೂಡ ಮುಂದೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಈಗೆಲ್ಲ ಯಾರೆಲ್ಲ ವಿಕ್ಟಿಮ್ಸ್ಗಳಿದ್ದಾರೆ ಅವರ ಗುರುತಿನ ಕಟ್ಟುನಿಟ್ಟಿನ ಗೌಪ್ಯತೆಯನ್ನು ಕಾಪಾಡ್ತೀವಿ ನಾವು ಅನ್ನೋದನ್ನು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ನಿಮ್ಮ ಹೆಸರುಗಳನ್ನು ಬಹಿರಂಗ ಮಾಡೋದಿಲ್ಲ, ನಿಮ್ಮ ಕುಟುಂಬಗಳ ಬಗ್ಗೆ ಎಲ್ಲೂ ಕೂಡ ನಾವು ಡೀಟೇಲ್ಸ್ಗಳನ್ನು ಬಿಟ್ಟುಕೊಡೋದಿಲ್ಲ. ಆ ಮಟ್ಟಿಗೆ ಯಾವುದೇ ರೀತಿಯಾದಂಥ ನಿಮ್ಮ ಗುರುತುಗಳನ್ನು ಬಹಿರಂಗ ಪಡಿಸದೆ ನಾವೆಲ್ಲವನ್ನೂ ಕೂಡ ಈ ಕೇಸ್ನಲ್ಲಿ ಅವರಿಗೆ ಶಿಕ್ಷೆ ಆಗುವಂತೆ ನೋಡ್ಕೊಳ್ತೀವಿ ಅನ್ನೋ ರೀತಿಯಾಗಿ ತನಿಖೆಗೆ ಸಹಕಾರ ಮಾಡಿ ಅಂತಲೂ ಕೂಡ ಪೊಲೀಸ್ನವರು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ಅದಕ್ಕೋಸ್ಕರವಾಗಿ ಈ ಕೇಸ್ನಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಇರ್ಬೋದು, ಇನ್ನೂ ಹೆಚ್ಚು ಬಲಿಪಶುಗಳು ಇರ್ಬೋದು, ಇನ್ನೂ ಹೆಚ್ಚಿನ ಸಂತ್ರಸ್ತರು ಇರಬಹುದು ಅನ್ನೋ ಕಾರಣವಾಗಿ ಪೊಲೀಸರು ಬಹಳಷ್ಟು ರಿಕ್ವೆಸ್ಟನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡಿ, ಆರೋಪಿಗಳಿಗೆ ಯಾರ್ಯಾರ ಸಂಪರ್ಕ ಇದೆ ಅನ್ನೋದು ಅದು ಕೂಡ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅಂತ ನಾನು ಹೇಳಿದೆ. ಲೋಕಸಭೆಯ ಸಂಸದರಾಗಿರ್ತಕ್ಕಂಥ ಅಸಾದುದ್ದೀನ್ ಓವೈಸಿ ನೇತೃತ್ವದ ಆಲ್ ಇಂಡಿಯಾ ಮಜ್ಲಿಸ್ ಎ ಇತ್ತೆಹಾದುಲ್ ಮುಸ್ಲಿಮೀನ್ ಅನ್ನೋ ಒಂದು ಆ ವ್ಯಕ್ತಿಯ ಜೊತೆಗೆ ಈ ಆರೋಪಿಗಳು ನೇರವಾದಂಥ ಸಂಪರ್ಕವನ್ನು ಹೊಂದಿದ್ದಾರೆ ಅನ್ನೋದನ್ನು ಈಗ BJP ಆರೋಪ ಮಾಡ್ತಾ ಇದೆ. ಯಾಕೆಂದರೆ ಇವರು ಆ ವ್ಯಕ್ತಿಯ ಜೊತೆಗೆ ಸಂಪರ್ಕ ಹೊಂದಿದ್ರು, ಸ್ಥಳೀಯ ಚುನಾವಣೆಗಳ ಸಮಯದಲ್ಲಿ ಪಕ್ಷದ ಸಾಮಾಜಿಕ ಮಾಧ್ಯಮ ಕೆಲಸದಲ್ಲೂ ಕೂಡ ಭಾಗಿಯಾಗಿದ್ದರು ಅಂತ ನೇರ ಆರೋಪವನ್ನು ಮಾಡ್ತಾ ಇದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಸ್ಥಳೀಯ AIMIM ಪ್ರತಿನಿಧಿಯೊಬ್ಬರು ಮಾತನಾಡಿದರು. ಅವರು ಕೂಡ ಈ ವ್ಯಕ್ತಿ ಇನ್ನು ಮುಂದೆ ಪಕ್ಷದೊಂದಿಗೆ ಸಂಬಂಧವನ್ನು ಹೊಂದಿಲ್ಲ ಅನ್ನೋದನ್ನು ಖಚಿತವಾಗಿ ಹೇಳಿಕೆಯನ್ನು ಕೊಟ್ಟರು. ಜೊತೆಗೆ ಹಿಂದೆ ಕೂಡ ಯಾವುದೇ ರೀತಿಯಾದಂಥ ಸಂಪರ್ಕ, ಗಾಢವಾದಂಥ ಸಂಪರ್ಕಗಳಿರಲಿಲ್ಲ, ಬಟ್ ಮುಖಪರಿಚಯ ಇತ್ತು, ಹಾಗಾಗಿ ಫೋಟೋವನ್ನು ತೆಗೆಸ್ಕೊಂಡಿದ್ವಿ ಅನ್ನೋ ಕ್ಲಾರಿಟಿಯನ್ನು ಕೂಡ ಕೊಟ್ಟರು. ಇನ್ನೊಂದು ಕಡೆ BJP ನಾಯಕರಾಗಿರ್ತಕ್ಕಂಥ ಕಿರೀಟ್ ಸೋಮಯ್ಯ ಈ ಘಟನೆಯನ್ನು ಖಂಡಿಸಿ ಆರೋಪಿಗಳ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು, ಮೊದಲು SITಯನ್ನು ಫಾರ್ಮ್ ಮಾಡಿ ಅನ್ನೋ ರೀತಿಯಾಗೂ ಕೂಡ ಮಾತನಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪಾರತ್ವಾಡ, ನಾಸಿಕ್ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಕೂಡ ನಡೀತಾ ಇರೋದು, ಅಲ್ಲೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಕಠಿಣ ಕ್ರಮ ಅತ್ಯಗತ್ಯ, ಇದು ತ್ವರಿತಗತಿಯಲ್ಲಿ ಆಗಬೇಕು ತನಿಖೆ ಅನ್ನೋ ರೀತಿಯಾಗಿ ಅವರು ಕೂಡ ಬಹಳಷ್ಟು ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಇನ್ನೊಂದು ಕಡೆ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇರೋದು, ಸ್ಥಳೀಯವಾಗಿ ಇದಕ್ಕೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಪ್ರತಿಭಟನೆಗಳು ಕೂಡ ನಡೀತಾ ಇರೋದು. ಸ್ಥಳೀಯ ದೇವಸ್ಥಾನವೊಂದರಲ್ಲಿ ಹಿಂದೂ ಸಂಘಟನೆಗಳು ಕೂಡ ಸಭೆಯನ್ನು ನಡೆಸಿ ಅಲ್ಲಿ ಬಂದ್ ಕೂಡ ನಡೆಸಲಾಗಿದೆ. ಇನ್ನೊಂದು ಕಡೆ ಆ ಬಂದ್ ನಡೀತಾ ಇರ್ತಕ್ಕಂಥ ಜಾಗದಲ್ಲಿ ಭದ್ರತಾ ಕ್ರಮಗಳನ್ನು ಕೂಡ ಹೆಚ್ಚಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ಪೊಲೀಸರು ಹೆಚ್ಚುವರಿ ಪಡೆಗಳನ್ನು ಕೂಡ ಅಲ್ಲೆಲ್ಲವೂ ಕೂಡ ನಿಯೋಜನೆ ಮಾಡಿದ್ದಾರೆ, ಕಟ್ಟೆಚ್ಚರವನ್ನು ಕೂಡ ವಹಿಸಿದ್ದಾರೆ. ಒಟ್ಟಾರೆಯಾಗಿ ರಾಜಕೀಯಕ್ಕೂ ಸ್ವರೂಪವನ್ನು ಕೂಡ ಇದು ಪಡೆದುಕೊಳ್ತಾ ಇದೆ. ಇಡೀ ಮಹಾರಾಷ್ಟ್ರದಾದ್ಯಂತ ರಾಜಕೀಯ ಪ್ರತಿಕ್ರಿಯೆಗಳನ್ನು ಕೂಡ ತೀವ್ರಗೊಳಿಸ್ತಾ ಇದೆ. ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೇನಾದರೂ ಸಂಬಂಧಿತ ಮಾಹಿತಿ ಮತ್ತು ಪುರಾವೆಗಳು, ಯಾರಾದರೂ ಹೆಚ್ಚಿನ ಮಾಹಿತಿಗಳು ಹೊಂದಿದ್ರೆ, ಇವರು ಪರಿಚಯ ಇದ್ದರೆ, ಇವರು ಎಲ್ಲಿದ್ದರು, ಇವ್ರ ಚಟುವಟಿಕೆಗಳೇನು, ಇವರ ಆ್ಯಕ್ಟಿವಿಟೀಸ್ಗಳೇನು ಎಲ್ಲವನ್ನೂ ಕೂಡ ಗೊತ್ತಿದ್ದರೆ ಖಂಡಿತವಾಗಿಯೂ ನಮ್ಮ ಇನ್ವೆಸ್ಟಿಗೇಷನ್ಗೆ ನೀವು ಸಹಾಯ ಮಾಡಿ ಅನ್ನೋ ರೀತಿಯಾಗೂ ಕೂಡ ಪೊಲೀಸ್ನವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆ ಫೋಟೋಗಳು, ಆ ವಿಡಿಯೋಗಳು ತುಂಬ ಕ್ಲೋಸ್ಡ್ ಆಗಿರೋದು, ತುಂಬ ಕೆಟ್ಟದಾಗೂ ಇರೋದು, ಅದು ಅಶ್ಲೀಲತೆಯ ಪರಮಾವಧಿ ಅನ್ನೋ ರೀತಿಯಾದಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ನೋಡೋಣ ಈ ಕೇಸ್ ಇನ್ನು ಯಾವ ರೀತಿಯಾದಂಥ ಸ್ವರೂಪವನ್ನು ಪಡೆದುಕೊಳ್ಳಬಹುದು, ಇನ್ನೂ ಈ ಜಾಲ, ಈ ವ್ಯವಸ್ಥಿತ ಜಾಲ ಇನ್ನೂ ಹೆಚ್ಚು ಶಾಕನ್ನು ಕೊಡ್ತಕ್ಕಂಥ ಜಾಲವೂ ಕೂಡ ಆಗಿರಬಹುದು. ನೋಡೋಣ, ಅದೆಲ್ಲವನ್ನು ಕೂಡ ಕುತೂಹಲದಿಂದ ಕಾದು ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.